ಇಟ್ಕೊಂಡಿದ್ದೀನಿ, ನನ್ನ ಕೈಲಿ ಸಾಧ್ಯ ಆಗಲ್ವ ಇದು ಅಂತೇಳಿ ಅದು ಒಂದು ಪ್ಲಸ್ ಪಾಯಿಂಟ್. ಯಾತಕ್ಕೆ ನಾನು ಈ ಸಂಸ್ಥೆ ಒಳಗೆ ಜಾಯಿನ್ ಆಗಕ್ಕೆ ಆ ಮೇಡಮ್ ಅವರು ಒಂದು ಪ್ಲಸ್ ಪಾಯಿಂಟ್. ನಾನು ಹಂಗಂತ ತಕ್ಷಣ ಮಾಡಿ ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವ್ರ ವಿಚಾರದಲ್ಲಿ ಅವರ ಸಾಧನೆ, ಅವರ ಹೋರಾಟ, ಅವ್ರ ಓಡಾಟ, ಅವರು ಪ್ರತಿ ತಿಂಗಳ ಇವತ್ತು ಏನು ದುಡಿಮೆ ಮಾಡ್ತಾ ಇದ್ದಾರೆ. ಯಾರೊಬ್ಬ ಡೆಪ್ಟಿ ಕಮಿಷನರ್ ದುಡಿಯಲ್ಲ ತಿಂಗಳಿಗೆ, ಅಷ್ಟೊಂದು ದುಡಿತಾ ಇದ್ದಾರೆ ಅವರು. ಚಪ್ಪಳ ಬಿಡಿ ಒಂದು. ಇವತ್ತು ಡೆಪ್ಟಿ ಕಮಿಷನರ್ಗೆ ಸಂಬಳ ಎಷ್ಟಿದೆ, ಅದಕ್ಕಿಂತ ಜಾಸ್ತಿನ ದುಡಿತಾ ಇದ್ದಾರೆ ಮೇಡಮ್ ಈಗ ತಿಂಗಳಿಗೆ. ಅದು ಸುಮ್ಮನೆ ಬರೋಲ್ಲ ನನಗೆ, ಯಾಕೆಂದ್ರೆ ಅವರು ಅಷ್ಟು ಶ್ರಮ ಪಡ್ತಾರೆ. ಯಾವಾಗ ಕೇಳಿದ್ರು, ಯಾವ ಫೋನ್ ಮಾಡಿದ್ರು, ನಾನು ಬೆಂಗಳೂರಿನಾಗಿದ್ದೀನಿ, ಚಿತ್ರದುರ್ಗ ಇದ್ದೀನಿ, ತುಮಕೂರಾಗಿದ್ದೀನಿ, ಹಾಸನದಲ್ಲಿದ್ದೀನಿ. ನಾನು ಮನಸ್ಸಲ್ಲೇ ಅನ್ಕೊಳ್ತೀನಿ, ಯಾವಾಗ ಮುದ್ದೆ ಮಾಡಿ ಇಡ್ತೀರಿ ಗಂಟೆಗೆ, ಯಾವಾಗ ಮಕ್ಕಳು ಸ್ಕೂಲಿಗೆ ಕಳಿಸ್ತೀರಿ, ಮನೆಗೆಲ್ಲ ಯಾವಾಗ ನೋಡ್ಕೊಂಡು ಈ ಕೆಲಸ ನಿರ್ವಹಿಸ್ತೀರಿ ಅಂದರೆ ಮನಸ್ಸಿದ್ದರೆ ಮಾರ್ಗ. ನಾವು ಮನಸ್ಸು ಮಾಡಿದರೆ, ನಾವು ಪ್ಲ್ಯಾನ್ಡ್ ಆಗಿ ಕೆಲಸ ಮಾಡಿದರೆ, ನಾವೇನಾದ್ರು ಒಂದು ಗುರಿ ಮುಟ್ಟಬೇಕು ಅಂಥೇಳಿ ನಾವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗತ್ತೆ. ಅದನ್ನು ಇವತ್ತು ಲಕ್ಕಿ ಮೇಡಮ್ ಅವರು ಮಾತಾಡ್ತಾರೆ. ಅವರು ಸಾಧನೆ ಏನು ಅನ್ನೋದನ್ನ ಅವರು ಮೇಡಮ್ ಅವರು ಬಂದಿದ್ದಾರೆ. ನಾನು ಮಂಜುನಾಥ್ ಸರ್ಗೆ, ಮೇಡಮ್ನವರಿಗೆ ವಿಶೇಷವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೂಡ ಕೋರ್ತಾ, ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತಾ, ನಾನು ಈ ವೇದಿಕೆಯನ್ನು ನಮ್ಮ ಮಂಜುನಾಥ್ ಸರ್ಗೆ ಬಿಟ್ಟುಕೊಡ್ತಾ ಇದ್ದೀನಿ. ವಿವರವಾಗಿ ಮಂಜುನಾಥ್ ಸರ್ ಹೇಳ್ತಾರೆ. ಕಾಮನಿ ಹೊರಗಡೆದು ಏನೇ ಜಂಜಾಟಗಳು ಏನೇ ಇರಲಿ, ಒಂದು ಕಟ್ಟೆಯಲ್ಲಿ ಕಟ್ಟಿಬಿಟ್ಟು ಸ್ವಲ್ಪ ಹೊತ್ತು ಆ ಬಾಗಿಲಿಂದ ಆಚೆಗೆ ಇಟ್ಟುಬಿಡಿ, ಬಿಲ್ಡಿಂಗ್ ಆಯ್ತಾ? ಅಂತೇಳಿ ನನ್ನ ಎರಡು ಮಾತು. ವೆಲ್ಕಮ್ ಮಾಡಿ ಎಲ್ಲ ವಿಡಿಯೋ ಆಡಿಯೋ ಮಾಡಿದ್ದು. ಸ್ವಲ್ಪ ಎಲ್ಲ ಪರಿಚಯ ಮಾಡ್ಕೊಳ್ಳೋದು ಆಗ್ತದೆ. ಮತ್ತೆ ಬಂದಿರ್ತಕ್ಕಂಥ ಸ್ವಾಗತ ಬಯಸೋದು ಅಥವಾ ನನ್ನ ಕೆಲಸವನ್ನು ನಮ್ಮ ಗುರುಗಳೇ ಮುಗಿಸ್ಬಿಟ್ರು. ಈಗ ನಾವು ಅವ್ರನ್ನ ಸ್ವಾಗತ ಮಾಡಬೇಕಾಯ್ತು. ಅಜಂಬರು ಬಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ, ಸೇವೆಯಿಂದ ಬಂದ ನಮ್ಮ ಗಂಗಾಧರ್ ಸರ್